ಒಂದು ಕಡೆ ಎಲ್ಲರ ಚಿತ್ತ ದೆಹಲಿಯತ್ತ ಇದೆ, ಇನ್ನೊಂದು ಕಡೆ ಪ್ರಯಾಗ್ರಾಜ್ ಕಡೆ ಇಡೀ ದೇಶದ ಚಿತ್ತ ಇದೆ. ಯಾಕಂತ ಹೇಳಿದ್ರೆ ಗಂಗೆಯಲ್ಲಿ ಖುದ್ದಾಗಿ ಮಿಂದೇಳಲಿದ್ದಾರೆ ಪ್ರಧಾನಿ ಮೋದಿಯವರು. ಪವಿತ್ರ ಕುಂಭಮೇಳದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿಯವರು ಪಾಲ್ಗೊಳ್ಳಲಿದ್ದಾರೆ. ಗಂಗೆಯಲ್ಲಿ ಖುದ್ದು ಮಿಂದೇಳಲಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು. ಪವಿತ್ರ ಕುಂಭಮೇಳದಲ್ಲಿ ಇಂದು ಪಾಲ್ಗೊಳ್ತಾರೆ ನರೇಂದ್ರ ಮೋದಿಯವರು. ನಿಜಕ್ಕೂ ಕೂಡ ದೇಶದ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ಕ್ಷಣ ಅಂತಾನೆ ಕರಿಬಹುದು. ಏನಕ್ಕೆ ಅಂತ ಹೇಳಿದ್ರೆ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಆದ್ರೆ ಇದು 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ. ಅಂದ್ರೆ ಪ್ರತಿ 12 ವರ್ಷಕ್ಕೊಮ್ಮೆ ಏನು ಮಹಾಕುಂಭಮೇಳ ನಡೆಯುತ್ತೆ, ಇಲ್ಲಿ ಹಲವಾರು ಪ್ರಧಾನಿಗಳು, ದೇಶದ ರಾಜಕೀಯ ನಾಯಕರು, ಸಿನಿಮಾ ಸೆಲೆಬ್ರಿಟೀಸ್, ಜನರು ಎಲ್ಲರೂ ಕೂಡ, ಭಕ್ತರು, ಎಲ್ಲಾ ವೃಂದದವರು ಬಂದು ಕೂಡ ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ಪ್ರಮುಖವಾಗಿ ಮಿಂದೇಳುವಂತಹ, ಹಾಗೆ ಅವರ ಪಾಪಗಳನ್ನು ಕಳೆದುಕೊಳ್ಳುವಂತಹ ನಿರೀಕ್ಷೆಯಲ್ಲಿ ಬಂದು ಪುಣ್ಯ ಸ್ನಾನವನ್ನ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭಮೇಳದಲ್ಲಿ ಈ ಹಿಂದೆ ಕೂಡ ದೇಶದ ಪ್ರಧಾನಿಗಳು ಬರ್ತಾ ಇದ್ರು, ಮಿಂದೇಳ್ತಾ ಇದ್ರು. ಆದ್ರೆ ಈ ವರ್ಷವೇ ಯಾಕೆ ಪ್ರಮುಖ ಅಂತ ನೋಡೋದಾದ್ರೆ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ ಅಲ್ಲ ಇದು. 144 ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳ. ಇನ್ನು ಬೆಳಗ್ಗೆ 10:05ಕ್ಕೆ ಪ್ರಯಾಗ್ರಾಜ್ ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಅವರು ಎಂಟ್ರಿ ಆಗ್ತಾರೆ. ಬೆಳಗ್ಗೆ 10:10ಕ್ಕೆ ಪ್ರಯಾಗ್ರಾಜ್ನ ಡಿಪಿಎಸ್ ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ. ಬೆಳಗ್ಗೆ 10:45ಕ್ಕೆ ಅರೈಲ್ ಘಾಟ್ ಅನ್ನ ಪ್ರಧಾನಿ ಮೋದಿ ಅವರು ತಲುಪ್ತಾರೆ. ಬೆಳಗ್ಗೆ 10:50ಕ್ಕೆ ಬೋಟ್ನಲ್ಲಿ ಕುಂಭಮೇಳಕ್ಕೆ ತಲುಪ್ತಾರೆ. ಆ ನಡೆಯತ್ತಲ ಸ್ಥಳ ಅಲ್ಲಿಗೆ ತಲುಪ್ತಾರೆ. ಬೆಳಗ್ಗೆ 11ರಿಂದ 11:30ವರೆಗೂ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಬೆಳಗ್ಗೆ 11:45ಕ್ಕೆ ಅರೈಲ್ ಘಾಟ್ಗೆ ಮತ್ತೆ ವಾಪಸ್ ಆಗ್ತಾರೆ ಪ್ರಧಾನಿ ಮೋದಿ. 12:30ಕ್ಕೆ ಪ್ರಯಾಗ್ರಾಜ್ನಿಂದ ಏರ್ಪೋರ್ಟ್ನಿಂದ ದೆಹಲಿಯತ್ತ ಪ್ರಯಾಣ ಮಾಡ್ತಾರೆ. ಸಂಗಮ ಸ್ಥಳದಲ್ಲಿ ಸಾಧು ಸಂತರ ಜೊತೆ ಸಂವಾದವನ್ನ ಕೂಡ ನಡೆಸ್ತಾರೆ ನರೇಂದ್ರ ಮೋದಿ ಅವರು. ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಕಾಲ್ತುಳಿತ ಆಗಿರುವಂತಹ ಗಾಯಾಳುಗಳನ್ನ ಆರೋಗ್ಯ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಒಟ್ಟಿನಲ್ಲಿ ಇವತ್ತು ಬೆಳಗ್ಗೆ 10:10ರಿಂದ ಪ್ರಾರಂಭವಾಗುವಂತ ನರೇಂದ್ರ ಮೋದಿಯವರ ಒಂದು ಶೆಡ್ಯೂಲ್ ಎಲ್ಲೆಲ್ಲಿಗೆ ತಲುಪುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಮೊದಲಿಗೆ ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯ ಸ್ನಾನವನ್ನ ಕೈಗೊಂಡು ಅಲ್ಲಿಂದ ಕಾಲ್ತುಳಿತದಲ್ಲಿ ಏನೇನು ಸಂಭವಿಸಿತು, ದುರಂತಗಳು, ಎಲ್ಲ ಗಾಯಾಳುಗಳನ್ನ ಮಾತಾಡಿಸ್ಕೊಂಡು, ಜೊತೆಗೆ ಇವತ್ತು ಪ್ರಮುಖವಾಗಿ ದೆಹಲಿಯಲ್ಲಿ ಏನು ಚುನಾವಣೆ ನಡೀತಾ ಇದೆ ಅಲ್ಲೂ ಕೂಡ ಆಗಮಿಸ್ತಾರೆ. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಅಲ್ಲಿ ಕಾಪಾಡಿಕೊಳ್ಳಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಕೋಟೆಯನ್ನ ಕಟ್ಟಿದ್ದಾರೆ ಭದ್ರತಾ ಪಡೆಯವರು. ಅರೆಸೇನೆ ಪಡೆ ಸೇರಿದಂತೆ ಯುಪಿ ಪೊಲೀಸರಲ್ಲೂ ಕೂಡ ಭದ್ರತೆ ಕಾರ್ಯ ಭರದಿಂದ ಸಾಗಿದೆ. ಅಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ, ಡಿಸಿಎಂಗಳು ಕೂಡ ಸೇರಿ ಹಲವರು ಸಾಥ್ ನೀಡ್ತಾ ಇದ್ದಾರೆ. ಭಕ್ತರಿಗೆ ತೊಂದರೆ ಆಗಬಾರದು ಈ ರೀತಿಯಾಗಿ ವ್ಯವಸ್ಥೆಯನ್ನ ಕೂಡ ಯುಪಿ ಸರ್ಕಾರ ಮಾಡಿಕೊಂಡಿದೆ. ಮೋದಿ ಪುಣ್ಯ ಸ್ನಾನ ಮಾಡುವ ಸ್ಥಳಕ್ಕೆ ಮಾತ್ರ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಉಳಿದ ಸ್ಥಳದಲ್ಲಿ ಯಾವುದೇ ನಿರ್ಬಂಧವನ್ನ ವಿಧಿಸಬಾರದು ಅಂತ ಸೂಚನೆಯನ್ನ ಕೂಡ ನೀಡಲಾಗಿದೆ. 6 ವರ್ಷದ ಹಿಂದೆ ತ್ರಿವೇಣಿ ಸಂಗಮದಲ್ಲಿ ನರೇಂದ್ರ ಮೋದಿ ಅವರು ಪುಣ್ಯ ಸ್ನಾನವನ್ನ ಕೂಡ ಮಾಡಿದ್ರು. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಏರ್ಪಡಿಸಲಾಗಿದೆ. ನಿಜಕ್ಕೂ ಕೂಡ ಪ್ರಧಾನಿ ಮೋದಿ ಅವರು 2019ರಲ್ಲೂ ಕೂಡ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳದಲ್ಲಿ ಈ ಹಿಂದೆ ಕೂಡ ಪುಣ್ಯ ಸ್ನಾನವನ್ನ ಮಾಡಿದ್ರು. ಈಗ ಮತ್ತೆ 144 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನ ಕೈಗೊಳ್ತಾರೆ. ಇದರ ಸಂಬಂಧ ಅವರು ಸ್ನಾನ ಮಾಡುವಂತಹ ಸ್ಥಳದಲ್ಲಿ ಮಾತ್ರ ಸಾರ್ವಜನಿಕರಿಗೆ ಅವಕಾಶ ನೀಡಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಗಲಾಟೆಗಳಾಗಬಾರ್ದು, ಕೋಲಾಹಲ ಸೃಷ್ಟಿಯಾಗಬಾರ್ದು ಅನ್ನುವಂತಹ ಕಾರಣಕ್ಕೆ. ತದನಂತರದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ, ಡಿಸಿಎಂಗಳು ಕೂಡ ಇವರಿಗೆ ಸಾಥ್ ನೀಡ್ತಾರೆ. ಇನ್ನು ನರೇಂದ್ರ ಮೋದಿ ಅವರು ಬರುವಂತಹ ಸಲುವಾಗಿ ಅಲ್ಲಿ ಗಲಾಟೆಗಳು ಸೃಷ್ಟಿಯಾಗಬಾರ್ದು ಅಂತ ಬಿಗಿ ಭದ್ರತೆಯನ್ನ, ಸಿಸಿಟಿವಿ ಕಣ್ಗಾವಲನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಇನ್ನು ಪ್ರಮುಖವಾಗಿ ಈ ಹಿಂದೆ ಕೂಡ ಕಾಲ್ತುಳಿತದಿಂದ ಅನೇಕ ಅನಾಹುತಗಳು ಕೂಡ ಸಂಭವಿಸಿರೋದ್ರಿಂದ ಮತ್ತೆ ಆ ರೀತಿಯ ಘಟನೆಗಳಾಗಬಾರ್ದು ಅಂತ ಮತ್ತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗಿದೆ.